ಕೂಟಕ್ಕೆ ಕಾಂಗ್ರೆಸ್ಗೆ ಲಿಂಗ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ಗೆ ಮಹಿಳಾ ಮೀಸಲಾತಿ ವಿರೋಧಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಹಕ್ಕನ್ನು ಕಸಿದುಕೊಂಡಿರುವ ಕಾಂಗ್ರೆಸ್ಗೆ 33% ಶೇಕಡ ಮೀಸಲಾತಿಯನ್ನು ಅಸಂಬದ್ಧತೆಯಲ್ಲಿ ತಡೆ ಹಿಡಿದ ಕಾಂಗ್ರೆಸ್ಗೆ 7 ದಶಕಗಳ ಕನಸಿಗೆ ಕೊಳ್ಳೆ ಇಟ್ಟ ಕಾಂಗ್ರೆಸ್ಗೆ ಧಿಕ್ಕಾರ 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 ಧಿಕ್ಕಾರ. ನಮಗೆಲ್ಲ ಕುರಿತು ಮಹಿಳಾ ಮೀಸಲಾತಿ ಒಂದು ಮಸೂದೆಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಒಂದು ತುರ್ತು ಅಧಿವೇಶನ ಕರೀತಾರೆ. ಅದಕ್ಕೆ ಶೇಕಡ 2/3 ಅಷ್ಟು ಇವತ್ತು ಸಹ ಅದಕ್ಕೆ ಬಹುಮತ ಬೇಕಾಗಿತ್ತು. ಆದರೆ ಕಾಂಗ್ರೆಸ್ನವರು ಗಾಂಧಿ ಕುಟುಂಬನ ತುಷ್ಟೀಕರಣ ಮಾಡಬೇಕಂತೇಳಿ ಇವತ್ತು ಸಹ ಸಂವಿಧಾನ ವಿರೋಧ ನೀತಿಗಳನ್ನು ತಕ್ಕಂಥದ್ದು. ಗೌರವಾದ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಅವರ ಆಶಯದಂತೆ ಮಹಿಳೆಯರು ಕೂಡ ಶೇಕಡ 50ಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು, ಸಮಪಾಲು ಸಮಬಾಳು ರೀತಿಯಲ್ಲಿ ಮಹಿಳೆಯರು ಕೂಡ ಸಮಾನ ಹಕ್ಕಿದೆ ಅಂತಕ್ಕಂಥ ಒಂದು ಉದ್ದೇಶ ಇರ್ತದೆ ಅವ್ರಿಗೆ. ಆದರೆ ಇವತ್ತು ಕಾಂಗ್ರೆಸ್ಸು ಸಂವಿಧಾನ ಧಿಕ್ಕರಿಸುವ ನಿಟ್ಟಿನಲ್ಲಿ ಹೊರಟಿದೆ. ಅದಕ್ಕೆ ಕಾಂಗ್ರೆಸ್ ಅವರೇ, ನಿಮಗೆ ಇಂದಿರಾ ಗಾಂಧಿ ಬೇಕು, ಸೋನಿಯಾ ಗಾಂಧಿ ಬೇಕು, ಸೋನಿಯಾ ಗಾಂಧಿಗೆ ಅಧಿಕಾರ ಬೇಕು, ಇಂದಿರಾ ಗಾಂಧಿಗೆ ಅಧಿಕಾರ ಬೇಕು, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅಧಿಕಾರ ಬೇಕು, ತಳಮಟ್ಟದ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಡವಾ? ಅಂದ್ರೆ ನಿಮಗೆ ನಿಮ್ಮ ಒಂದು ಕುಟುಂಬನ ನಿಮ್ಮ ಮಹಿಳೆಯರಿಗೆ ಆಚರಣೆ ಮಾಡಬೇಕು, ಬೇರೆಯವ್ರಿಗೆ ಹಕ್ಕಿಲ್ವಾ? ಇದು ಸಂಪೂರ್ಣವಾದಂತಹ ರೀತಿಯಲ್ಲಿ ಮಹಿಳೆಯರನ್ನ ಬಲಿಪಶು ಮಾಡ್ತಾರೆ. ಇವತ್ತು 33ರಷ್ಟು ಏನು ಮೀಸಲಾತಿಗೆ ಜಾರಿ ತರಬೇಕಂತೇಳಿ ಒಂದು ಬಹುಮತ ಕೋರಿ ಒಂದು ಸಂಸತ್ತರಲ್ಲಿ ಅಧಿವೇಶನ ನಡೆದಿತ್ತು. ಅದಕ್ಕೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷ ಏನು ವಿರೋಧ ಮಾಡ್ತಾ ಇದೆ, ಮಹಿಳೆಯರ ಸಂಪೂರ್ಣವಾದಂತಹ ಒಂದು ವಿರೋಧ ಕಟ್ಕೊಂಡಿದ್ದೀರಿ, ಮಹಿಳೆಯರ ಹಕ್ಕು ಕಸಿಕೊಂಡಿದ್ದೀರಿ. ಮುಂದಿನಲ್ಲಿ ನಿಮಗೆ ಅವರು ಶಾಪ ತಟ್ಟಿದ್ದಲ್ಲ, ನಮ್ಮ ಸಂವಿಧಾನಕ್ಕೆ ದ್ರೋಹ ಮಾಡ್ತಾ ಇದ್ರಿ. JDS ಪಕ್ಷ ಇವತ್ತು ದೇವೇಗೌಡರ ಒಂದು ಅಡಿಪಾಯದಲ್ಲಿ ಮತ್ತೆ ಅವರ ಅಧ್ಯಕ್ಷರಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಏನು ದೊಡ್ಡ ಮಟ್ಟದ ಒಂದು ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ಇವೆಲ್ಲ ಗಮನಿಸಿರಬಹುದು. ಇವತ್ತು ಮಹಿಳೆಯೇ ನಮ್ಮ ಚಿಹ್ನೆ, ಮಹಿಳೆಯ ಚಿಹ್ನೆ ಶೇಕಡ 33% ಅಲ್ಲ, ಸಂಪೂರ್ಣವಾದ ಮಹಿಳೆಯೇ ನಮ್ಮ ಚಿಹ್ನೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡ್ತಕ್ಕಂಥ ನಮ್ಮ ಪಕ್ಷ ಏನಿದೆ, ಈ ಪಕ್ಷದಲ್ಲಿ ಇವತ್ತು NDA ಕೂಟದಲ್ಲಿ ನಾವಿದ್ದೀವಿ. ಇದಕ್ಕೆ ಬೆಂಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹೋರಾಟದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಗರ ಕೇಂದ್ರ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಂಬಲಿಸಬೇಕಂತ ಹೇಳಿ ತಿಳಿದಾಗ ವಿಶೇಷವಾಗಿ ಮಹಿಳೆಯರು ಇವತ್ತು ದಿವಸ ಹೋರಾಟ ಭಾಗವಹಿಸಿದ್ರು. ಅದ್ರ ಮೂಲಕ ಇವತ್ತು ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಇವತ್ತು ಏನು ಈ ಹೋರಾಟ ಕೇವಲ ಮಹಿಳೆಯರಿಗಂತಲ್ಲ, ಕಾಂಗ್ರೆಸ್ನ ವಿರೋಧಿ ನೀತಿಗಳಿಗೆ ಇವತ್ತು ಭ್ರಷ್ಟಾಚಾರ ತುಂಬ ತೊಡುತ್ತಾ ಇದೆ. ಏನು ಕೊಲೆಗಡುಗರನ್ನ ಶಾಸಕರು ಮಾಡ್ಕೊಂಡಿದ್ವಿ, ಕೊಲೆಗಡುಗರನ್ನ ಇವತ್ತು ಜಿಲ್ಲಾ ಮಂತ್ರಿಗಳು ಮಾಡ್ಕೊಂಡಿದ್ವಿ. ಅದು ನಿಮ್ಮ ಸರ್ಕಾರ ಮುಂದಿನಲ್ಲಿ ರೌಡಿ ಸರ್ಕಾರ ಆಗ್ತದೆ. ಹಾಗಾಗಿ ಮುಂದಿನಲ್ಲಿ ಕಾಂಗ್ರೆಸ್ನ ಕಿತ್ತೋಗೋದು NDA ಸರ್ಕಾರ, ಗೌರವಯುತವಾದ ಶಾಂತಿಯುತವಾದ NDA ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಹೋರಾಟ ಏನು ನಡೀತಾ ಇದೆ, ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಾನು ಜಿಲ್ಲೆಯ ಸಮಸ್ತರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಶುಭ. ನಮಸ್ಕಾರ.